ಸನಾತನ ಹಿಂದೂ ಧರ್ಮ ಬಹಳ ಪ್ರಾಚೀನವಾದುದು. ಇಲ್ಲಿ ಒಬ್ಬನೇ ಮೂಲ ದ್ರಷ್ಟಾರ ಎಂದಿಲ್ಲವೇ ಇಲ್ಲ. ಆಧ್ಯಾತ್ಮಿಕ ವಿಜ್ಞಾನಿಗಳಾದ ಋಷಿಮುನಿಗಳು ಮನೆ ಮಠ ತೊರೆದು ಕಾಡು ಮೇಡುಗಳಲ್ಲಿ ಸುತ್ತಾಡಿ ನದಿ ತೀರಗಳಲ್ಲಿ ನೆಲೆಸಿ ಗಾಳಿ ನೀರು ಬೆಳಕಿನೊಂದಿಗೆ ಏಕಾಗ್ರತೆಯಿಂದ ಸತತ ಮಾತುಕತೆ ನಡೆಸುತ್ತಿದ್ದರು ಅಂದು. 10 ತಿಂಗಳುಗಳ ಕಾಲ ಇಂಥ ಹೋರಾಟದ ನಂತರ ಅವರೆಲ್ಲರಿಗೂ ಓಂಕಾರ ಕೇಳಿಬಂತಂತೆ. ಮತ್ತೆ ಆ ಓಂಕಾರದ ನೆಲೆಯಲ್ಲೇ ಧ್ಯಾನಿಸಿ ಶ್ರೀಮನ್ನಾರಾಯಣನ ಭವ್ಯ ದರ್ಶನ ಭಾಗ್ಯ ಪಡೆದುಕೊಂಡರಂತೆ. ಆ ದೇವರಿಂದಲೇ ಉಪದೇಶಿಸಲ್ಪಟ್ಟ ಅಷ್ಟಾಕ್ಷರಿ ಮಂತ್ರವನ್ನೇ ಜಪವನ್ನು ಮುಂದರಿಸಿಕೊಂಡು ಶತಪಥ ಯತ್ನಿಸಿ ಶ್ರೀ ವಿಷ್ಣುದೇವರನ್ನೇ ಮುಖಾಮುಖಿಯಾಗಿ ಮಾರ್ಗದರ್ಶನಕ್ಕಾಗಿ ನಮ್ರಮರ ಸಲ್ಲಿಸಿ ಬೇಡಿ ಕಾಡಿದರಂತೆ. ಅಂಥ ಜಪ ತೀವ್ರವಾಯಿತು. ಧ್ಯಾನಸ್ಥರಾದ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ವಿಷ್ಣುದೇವರೇ ಕರುಣಿಸಿದನಂತೆ. ಹೀಗೆ ನಾನಾ ಋಷಿವರೇಣ್ಯರ ತಪಸ್ಸಿನ ಫಲವಾಗಿಯೇ ಅವರೆಲ್ಲರ ಅನುಭಾವದ ರಸಪಾಕವಾಗಿ ಸನಾತನ ಹಿಂದೂ ಧರ್ಮ ಬೆಳೆದು ಬಂತು. ಈ ಹಿಂದೂ ಧರ್ಮದ ಪ್ರಕಾರ ಮನುಷ್ಯ ಜೀವನದ ಗುರಿಯೇ ದೈವೀ ಗುಣಗಳನ್ನು ರೂಢಿಸಿಕೊಂಡು ದೇವರಾಗುವುದು, ಇತರರನ್ನು ದೇವರಾಗಿಸುವುದು, ಆ ದೇವರ ನಾನಾ ದಿವ್ಯಾನುಭವಗಳನ್ನು ಮನದಣಿಯೇ ಸವಿದು ನಲಿಯುತ್ತಿರುವುದು. ಅಂದ ಮೇಲೆ ಎಲ್ಲರೂ ದೇವರಾಗುವುದು ಸಾಧ್ಯ ಎಂದಾಯಿತು. ನಿಜ, ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ದೇವರಾಗುವುದು ನಮ್ಮ ಜನ್ಮಸಿದ್ಧ ಹಕ್ಕು ಎಂದೇ ತಿಳಿದು ನಾವೆಲ್ಲರೂ ನಿತ್ಯ ಸಾಧನಾಸಕ್ತರಾಗಲೇಬೇಕು. ದೈವೀ ಗುಣಗಳ ನೆಲೆಯಾಗಬೇಕು.